ಮೊದಲನೆಯದಾಗಿ ದಯವಿಟ್ಟು ಸಾರಿ ಕೇಳ್ತೀನಿ ಎಲ್ಲರ ಬಳಿ. ಯಾಕಂತಂದರೆ ಸುಮಾರು ದಿನಗಳಿಂದ ಯಾವುದೇ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಆಗಿದ್ದಿಲ್ಲ. ಸೊ ದಯವಿಟ್ಟು ಕ್ಷಮಿಸಿ, ಕಾರಣಾಂತರಗಳಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿದ್ದಿಲ್ಲ. ಇವಾಗ ಬನ್ನಿ, ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಖುಷಿ ವಿಚಾರ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈ ವಿಡಿಯೋನ ಇವಾಗ ಯಾವ ರೀತಿ ನೀವು ಸ್ಟಾರ್ಟಿಂಗಿಂದ ಹಿಡಿದು ನೋಡ್ತಾ ಇದ್ದೀರಲ್ವಾ, ಅದೇ ರೀತಿ ಎಂಡ್ವರೆಗೂ ಕೂಡ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಹೌದು ವೀಕ್ಷಕರೇ, ಈ ವಿಡಿಯೋನ ಎಂಡ್ವರೆಗೂ ಕೂಡ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೀವು ವಾಚ್ ಮಾಡಿ. ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ. ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಜಮೆ ಆಗಿದೆ ಅಂತ ತಿಳಿಸಿಕೊಡ್ತಾನೆ, ಮತ್ತು ಯಾವ ಒಂದು ಟೈಮ್ನಲ್ಲಿ ಇದು ಜಮೆ ಆಯಿತು ಅಂತ ತಿಳಿಸಿಕೊಡ್ತಾನೆ. ಮತ್ತು ನಿಮಗೆ ಈ ಹಣ ಇನ್ನೂ ಬಂದಿಲ್ಲ ಅಂತಂದರೆ ಯಾವ ಒಂದು ಸಮಯದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ತಿಳಿಸಿಕೊಡ್ತೇವೆ. ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು. ಹಾಗಾಗಿ ನೋಡಿ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಈ ವಿಡಿಯೋನ ಎಮರ್ಜೆನ್ಸಿಯಾಗಿ ನಾನು ವಿಡಿಯೋನ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಈಗ ಜಸ್ಟ್ ಒಂದು ಗುಡ್ ನ್ಯೂಸ್ ಬಂತು. ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಹಣ ಜಮೆ ಆಗಿದೆ. ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಜಮೆ ಆಗಿದೆ ಅಂತ ತಿಳಿಸಿಕೊಡ್ತೇನೆ. ನೋಡಿ, ನೀವೇನಾದರೂ ಇನ್ನೂ ಲೈಕ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಮಾಡಿ. ನಾನು ಕೇವಲ 500 ಲೈಕ್ಗಳನ್ನು ನಿಮ್ಮಿಂದ ಕೇಳ್ತಾ ಇದ್ದೇನೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಬನ್ನಿ ಇವಾಗ ವಿಷಯಕ್ಕೆ ಬರೋಣ. ನೋಡಿ, ನಾನು ನಿಮಗೆ ಏನು ತಿಳಿಸ್ಬೇಕು ಅಂತ ಹೇಳಿ, ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಗುಡ್ ನ್ಯೂಸ್. ಏನು ಗುಡ್ ನ್ಯೂಸ್ ಅಂತಂದರೆ, ನಿಮ್ಮ ಖಾತೆಗಳಿಗೆ ಹಣ ಬಂದಿದೆ. 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ. ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬಂದಿದೆ ಅಂತಂದರೆ ಅದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ಹಾವೇರಿ ಜಿಲ್ಲೆಯ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ. ಹೌದು, ನೈಟ್ ಬಂತಂತೆ ಹಣ. ನನಗೆ ಸುಮಾರು ಜನ ಹೇಳಿದರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತು ಅಂತ. ಸೊ ಯಾವ ಜಿಲ್ಲೆ ಅಂತ ಕೇಳಿದಾಗ ಗೊತ್ತಾಯಿತು ಹಾವೇರಿ ಜಿಲ್ಲೆ ಅಂತ. ನೋಡಿ, ನಿಮ್ಮ ಖಾತೆಗಳಿಗೆ ಹಣ ಬಂದಿದೆ. ಅದು 14ನೇ ಕಂತಿನ ಹಣ ಆಗಿರಬಹುದು. ಒಟ್ಟು ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಸ್ನೇಹಿತರೆ. ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಅಂತ ಆಲ್ರೆಡಿ ತಿಳಿಸಿದ್ದೇನೆ. ಬನ್ನಿ ಇವಾಗ ನಿಮಗೆ ಯಾವಾಗ ಬರುತ್ತೆ ಮತ್ತು ನಿಮ್ಮ ಒಂದು ಜಿಲ್ಲೆಗಳಿಗೆ ಇದು ಯಾವಾಗ ಬರುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ, ಉತ್ತಮವಾದಂತಹ ಮಾಹಿತಿಯನ್ನು ನಾವು ನಿಮಗೆ ಒದಗಿಸ್ತೇವೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಸುಮಾರು ದಿನದಿಂದನೂ ಕೂಡ ಬರ್ತಾ ಇದೆ. ಇಲ್ಲಿಯವರೆಗೂ ಕೂಡ 1ರಿಂದ 13ನೇ ಕಂತಿನ ಹಣದವರೆಗೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ಬಂದಿದೆ. ಹಾಗಾದರೆ ಇವಾಗ ಬರಬೇಕಾಗಿರುವಂತಹ ಹಣ ಯಾವಾಗ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ. ಯಾರಿನ್ನೂ ಲೈಕ್ ಮಾಡಿಲ್ಲ, ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಮತ್ತು ತಪ್ಪದೇ ಲೈಕ್ ಮಾಡಿ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇದು ಇವತ್ತಿಂದನೂ ಕೂಡ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ಇನ್ನೂ 15 ದಿನಗಳ ಕಾಲಾವಕಾಶದಲ್ಲಿ ಸುಮಾರು 2 ವಾರಗಳಲ್ಲಿ ನಿಮ್ಮ ಹಣವನ್ನು ಹಾಕುವಂತಹ ಸಾಧ್ಯತೆ ತುಂಬಾ ಇದೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಹಣ ಈ ಬರುವ 2 ವಾರಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ದಯವಿಟ್ಟು ಶಾಂತ ರೀತಿಯಿಂದ ಇರಿ. ನಿಮ್ಮ ಖಾತೆಗಳಿಗೆ ಹಣ ಬಂದು ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಫ್ಯಾಮಿಲೀಸು ಅಥವಾ ನಿಮ್ಗೆ ಯಾರಾದರೂ ಗೃಹಲಕ್ಷ್ಮಿ ಯೋಜನೆಯ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತಂದರೆ ಅಂಥವ್ರಿಗೆ ಈ ವಿಡಿಯೋನ ತಪ್ಪದೆ ಮರೆಯದೆ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಒಂದು ಜೆನ್ಯೂನ್ ಆಗಿರುವಂತಹ ಮಾಹಿತಿ ಸಿಗುತ್ತೆ. ಮತ್ತು ಅವರು ನಮ್ಮ ರೆಗ್ಯುಲರ್ ಆಗಿ ವೀಕ್ಷಕರಾಗಿದ್ದರು ಅಂತಂದರೆ ಅವ್ರಿಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಡೆತಡೆ ಉಂಟಾಗೋದಿಲ್ಲ, ಯಾವುದೇ ರೀತಿ ಸಮಸ್ಯೆನೂ ಕೂಡ ಅವರಿಗೆ ಉಂಟಾಗೋದಿಲ್ಲ ಅಂತ ನಾನು ನಿಮಗೆ ಹೇಳ್ತೇನೆ. ಓಕೆ ಸ್ನೇಹಿತರೆ, ಇವಾಗ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬಂದು ಸುಮಾರು ಇಲ್ಲಿಯವರೆಗೂ ಕೂಡ ಈ ಏನು ನಿಮ್ಮ ಖಾತೆಗಳಿಗೆ 13ನೇ ಕಂತಿನ ಹಣ ಐತಲ್ವಾ, ಇದು ಸುಮಾರು ದಸರಾ ಹಬ್ಬಕ್ಕೆ ಅಂತಂದರೆ ಹೋದ ತಿಂಗಳು 7 ಮತ್ತು 9ನೇ ತಾರೀಕಿನಂದು ನಿಮ್ಮ ಖಾತೆಗಳಿಗೆ ಹಣವನ್ನು ಹಾಕಿದರು. ಮತ್ತು ಮಿಕ್ಕಿ ಉಳಿದಿರುವಂತಹ ಕಂತಿನ ಹಣವನ್ನು ಇಲ್ಲಿಯವರೆಗೂ ಕೂಡ ಹಾಕಿದ್ದಿಲ್ಲ. ಆದರೆ ಇವತ್ತಿಂದನೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇನ್ನೊಂದು ಮಾಹಿತಿ ಏನಂತಂದರೆ ಉಚಿತ ಅಕ್ಕಿ ಹಣ. ಸೊ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ನಲ್ಲಿ ನಿಮಗೆ ಡಬಲ್ ಧಮಾಕ್ ಅಂತಲೇ ಹೇಳಬಹುದು. ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತಲ್ವಾ, ಅದ್ರ ಜೊತೆಗೇ ಈ ಉಚಿತ ಅಕ್ಕಿ ಹಣನೂ ಕೂಡ ಕ್ರೆಡಿಟ್ ಆಗಿದೆ ಈ ತಿಂಗಳಿದ್ದು. ಹಾಗಾಗಿ ನಿಮಗೆ ಈ ಹಣನೂ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ವಿತಿನ್ 2 ವಾರಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗುತ್ತೆ. ಯಾಕಂತಂದರೆ ಇವತ್ತು ಸ್ವಲ್ಪ ಜನರಿಗೆ ಹಾಕಿದರೆ ನಾಳೆ ಮತ್ತೆ ಸ್ವಲ್ಪ ಜನರಿಗೆ ಇವರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕುವಂತಹ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ. ಹಾಗಾಗಿ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದು. ಸೊ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಏನೇ ಡೌಟ್ ಇದ್ದರೂ ನಮ್ಮನ್ನು
ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ನನ್ನಿಂದ. ಸೊ ನಿಮಗೆ ಏನೇ ಸಮಸ್ಯೆಗಳಿದ್ರು ನನ್ನಿಂದ ಏನು ಸಾಧ್ಯತೆ ಇದೆಯಲ್ಲ ಆ ಒಂದರ ಮಟ್ಟಿಗೆ ನಾನು ನಿಮಗೆ ಸಾಲ್ವ್ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.